ಮಂತ್ರಿ ಶೇಖರದೇ ಹೇಮದಿಂದಲೇ ಬೆಳೆಗಳನ್ನಾದಿಪ ಕ್ಷೇಮದಿಂದಲೇ ಬೆಳೆಗಳನ್ನಾದಿಪ ತಾಮಸಾದು ಬಾಳು ದೇಪರೆ ತಾಮಸಾದು ಬಾಳು ದೇಪರೆ ಮತ್ತೆ ಕರಿಗಳು ಸೋತ ಬರದಳು ಮತ್ತೆ ಕರಿಗಳು ಸುತ್ತ ಬರದಳು ಮತ್ತೆ ಕರಿಗಳು ಸೋತ ಬರದಳು ಒತ್ತಿ ಮೆರೆವ ವಿಸ್ತಾರದಿಂದಲೇ ಒತ್ತಿ ಮೆರೆವ ವಿಸ್ತಾರದಿಂದಲೇ ಕ್ಷೇಮವೇ ನೈಷೇಮವೇ ನೈಸಕಲ ವರಮಂತ್ರಿ ಶೇಖರದೇ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಬೆಳೆದ ಬೆಳೆಗಳಿಂದ ಪ್ರಜೆಗಳು ನಲಿಯುತ್ತೀರ್ತಾರೆ ಕ್ಷೇಮವೇ ನೈಷೇಮವೇ ನೈಸಕಲ ವರಮಂತ್ರಿ ಶೇಖರದೇ ಮಂತ್ರಿ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳನ್ನು ಕೂಡಿ ನಾಡಿನ ಪ್ರಜೆಗಳು ಸುಖ ಸಂತೋಷದಿಂದ ಒಂದು ಕಾಲವನ್ನು ಕೊಳೆಯುತ್ತಿರುವರೆ ಅದನ್ನು ತಿಳಿಸುವರಾಗಿ ಮಹಾಪ್ರಭು. ಬೇಷ್, ನಿನ್ನಂತ ಮಂತ್ರಿಯು ನಮ್ಮ ರಾಜ್ಯದಲ್ಲಿರಬೇಕಾದ್ರೆ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದು ಕೊರತೆ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಸೈನ್ಯಾಧ್ಯಕ್ಷನೇ ಬೇಳೈ ಸೈನ್ಯಾಧಿನಾಥಾನ್ನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಬೇಳೈ ಸೈನ್ಯಾಧಿನಾಥಾನ್ನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಸುತ್ತಲಿರೋ ದಿಶಾಶತ್ರು ರಾಜರು ಸುತ್ತಲಿರೋ ದಿಶಾಶತ್ರು ರಾಜರು ಕಪ್ಪ ಕಾಣಿಕೆಯ ತಂದು ವರ್ತಿಸುವರೆ ಬೇಡೈ ಸೈನ್ಯಾಧಿನಾಥಾನ್ನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯದ ಬಲಾಬಲವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ, ಅದು ಅಲ್ಲದೆ ಶತ್ರು ರಾಜರು ಕಪ್ಪ ಕಾಣಿಕೆಯನ್ನು ತಂದಪ್ಪಿಸುತ್ತಿರುವರು ಅದನ್ನು ತಿಳಿಸುವವರಾಗಿ ವಿಜ್ಞಾಪಿಸುವೆನು. ದುರಾತ್ಮಕರ ದುರಾತ್ಮವನ್ನು ಗೆಲ್ಲುವೆ ದುರಾತ್ಮಕರ ದುರಾತ್ಮವನ್ನು ಗೆಲ್ಲುವೆ ದುರಾತ್ಮವನ್ನು ಗೆಲ್ಲುವೆ ದುರಾತ್ಮವನ್ನು ಗೆಲ್ಲುವೆ ತಲೆಯೊಳಗೆ ಸ್ವರಿಗಮನಾದ ರೋಚರಾಜ್ಯ ಬೆಳವನು ತಲೆಯೊಳಗೆ ಸ್ವರಿಗಮನಾದ ರೋಚರಾಜ್ಯ ಬೆಳವನು ಸುಳ್ಳರನ್ನು ಸಾಧಿಕೊಂಡು ರೋಚರಾಜ್ಯ ಬೆಳವನು ರೋಚರಾಜ್ಯ ಬೆಳವನು ರೋಚರಾಜ್ಯ ಬೆಳವನು ಸರಾಗದಲ್ಲಿ ದುರಾತ್ಮಕರ ದುರಾತ್ಮವನ್ನು ಗೆಲ್ಲುವೆ ದುರಾತ್ಮವನ್ನು ಗೆಲ್ಲುವೆ ದುರಾತ್ಮವನ್ನು ಗೆಲ್ಲುವೆ. ನಮ್ಮ ಸೈನ್ಯ ಯಾವಾಗಲೂ ಸಿಂಹದಂತೆ ಆರ್ಬಿಡಿಸಿ ಆನೆಂತೆ ಗರ್ಜಿಸಿ ಕಾವೇರಿ ಹೊಡೆಯುತ್ತಿರುವುದು, ಅದು ಅಲ್ಲದೆ ಸರಿಯಾದ ಸಮಯಕ್ಕೆ ಕಪ್ಪ ಕಾಣಿಕೆಗಳನ್ನು ತಪ್ಪಿಸುವಂತೆ ಆಜ್ಞೆ ಮಾಡಿದನು ಮಹಾಪ್ರಭು. ಮತ್ತಾಪಡೆ ಬೇಸ್, ಇನ್ನಂತ ಸೈನ್ಯಾಧ್ಯಕ್ಷರು ನಮ್ಮ ರಾಜ್ಯದಲ್ಲಿರಬೇಕಾದ್ರೆ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆ ಪೀಡನೆ ಕುಂದುಕೊಳ್ಳೋರಾಗಿ
ಅರುಚತಾಳಿ ಜನನ ಮನವಿ ಅರುಚತಾಳಿ ಜನನ ಅರುಚತಾಳಿ ಜನನ ಮನವಿ ಅರುಚತಾಳಿ ಜನನ ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಟಿ ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಟಿ ವಿಭವನದೊಳಗೆ ಸರಿ ಸಮರಿಹರೆ ವಿಭವನದೊಳಗೆ ಸರಿ ಸಮರಿಹರೆ ಸೌರ ಚರಿತ ಸಂಭಾಜ್ಯದ ಸಿರಿಯ ಸೌರ ಚರಿತ ಸಂಭಾಜ್ಯದ ಸಿರಿಯ ನಿರುತ್ತದೆ ದೊರೆಯಲ್ಲಿ ಸುಖದಿಂದ ಬಾಳ್ನೆ ನಿರುತ್ತದೆ ದೊರೆಯಲ್ಲಿ ಸುಖದಿಂದ ಬಾಳ್ನೆ ಜನನ ಮನವಿ ಅರುಷತಾಳಿ ಜನನ ವೀರರೆ ನಿಮ್ಮಯ ಸಾಹಸ ಬಲದೆ ವೀರರೆ ನಿಮ್ಮಯ ಸಾಹಸ ಬಲದೆ ಹರಿಕೃಪೆಯಿಂದಲೇ ರಾಜ್ಯವನಾಳ್ತೆ ಹರಿಕೃಪೆಯಿಂದಲೇ ರಾಜ್ಯವನಾಳ್ತೆ ವೀರನು ನಾವು ಶೂರನು ನಾವು ವೀರನು ನಾವು ಶೂರನು ನಾವು ಕಾರುಣ್ಯದೊಳಗೆ ಸರಿ ಸಮರಿಹರೆ ಕಾರುಣ್ಯದೊಳಗೆ ಸರಿ ಸಮರಿಹರೆ ಅರುಷತಾಳಿ ಜನನ ಮನವಿ ಅರುಷತಾಳಿ ಜನನ ವೀರನಾದ ಮಂತ್ರಿಯು ಶೂರನಾದ ಸೈನ್ಯಾಧ್ಯಕ್ಷರು ನಮ್ಮ ರಾಜ್ಯದ ಇರಬೇಕಾದ್ರೆ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದುಕೊಳ್ತಾ ಬರದು ನಿಮ್ಮ ಪೀಠದಲ್ಲಿ ಕುಂದುಕೊಳ್ಳುವವರಾಗಿ ಭಗವದ್ ಮಹಾಪ್ರಭು. ಆಯ್ತಾ ಮಹಾರಾಜರಿಗೆ ಜಯವಾಗಲಿ. ಸಾರನೆಯ ಸಮಾಚಾರವೇನು? ಯಾರು ಯತಿ ಮಹಾತ್ಮರು ನಿಮ್ಮ ದರ್ಶನಕ್ಕಾಗಿ ಬರುತ್ತಿರುವರು. ಆ ಪೂಜ್ಯರನ್ನು ರಾಜ್ಯ ಮರ್ಯಾದೆಯಿಂದ ನಮ್ಮ ಆಸ್ಥಾನಕ್ಕೆ ಬರಮಾಡಿ. ಆಗಬಹುದು ಪ್ರಭು. ಶಂಭೋ ಶಂಕರ ಶಂಭೋ ಶಂಕರ. ಪೂಜ್ಯರಿಗೆ ಪೂಜ್ಯರ ಪಾದಕ್ಕೆ ನಮಸ್ಕರಿಸು. ರಾಜೇಂದ್ರ ನಿನಗೆ ಮಂಗಳವಾಗಲಿ ಮೇಲೆ ಕೇಳುವರಾಗು. ಪೂಜ್ಯರೇ ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಲಿ ರಾಜೇಂದ್ರ. ರಾಜ ಗನಮೂಲೆ ಶ್ರೇಷ್ಠಾರ ಮನವಿ ಗನಮೂಲೆ ಶ್ರೇಷ್ಠಾರ ಮನವಿ ವಿನೋದ ಮಾಂತಮಯೇ ಗನಮೂಲೆ ಶ್ರೇಷ್ಠಾರ ಮನವಿ 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 ಬಂದಿದ ಕಾರ್ಯವಾಯಿತು ಎನ್ನೊಡನೆ ಬಂದಿದ ಕಾರ್ಯವಾಯಿತು ಎನ್ನೊಡನೆ ಸೊಲ್ಲದೆ ತಂದದೆ ಬೇಡಿ ತೊಂದರರೆ ಚಂದದಿ ಬೇಡಿ ಸುಂದರರೆ ಗನಮೂಲೆ ಶ್ರೇಷ್ಠಾರೆ ಮನವಿ ವಿನೋದ ಮಾಂತಮಯೇ ಗನಮೂಲೆ ಶ್ರೇಷ್ಠಾರೆ ಮನವಿ 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 ಪೂಜ್ಯರೇ ತಾವು ಬಂದ ವಿಚಾರವನ್ನು ತಿಳಿಸಿದರೆ ಶ್ರದ್ಧೆ ವಿನಯ ಭಕ್ತಿಯಿಂದ ನಡೆಸಿಕೊಡುವೆನು ಪೂಜ್ಯರೇ. ರಾಜೇಂದ್ರ ನಿನ್ನ ನುಡಿಯನ್ನು ನೀನು ನಡೆಸಿಕೊಡುವನಂತೂ ಕರಭಾಸೆಯನ್ನು ಕೊಟ್ಟರೆ ಅನಂತರ ನಾನು ನುಡಿ ಹೇಳುತ್ತೇನೆ. ಪೂಜ್ಯರಿಗೆ ಪರಭಾಷೆಯನ್ನು ಕೊಡಬೇಕೆ ಪೂಜ್ಯರೇ? ಕರಭಾಷೆಯನ್ನು ಕೊಡಬೇಕೆ ಪೂಜ್ಯರೇ? ಹೌದು ರಾಜೇಂದ್ರ. ಪೂಜ್ಯರೇ, ಸೂರ್ಯ ಚಂದ್ರರ ಪಾದ ಸಾಕ್ಷಿಯಾಗಿ ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಏನೆಂಬುದಾಗಿ ಹೇಳಿ ಪೂಜ್ಯರೇ.
ಕೊಡುವನಾಗು. ರಾಜೇಂದ್ರ, ಹೇಳುತ್ತೇನೆ ಕೇಳುವನಾಗು. ಹೇಳಿ ಪೂಜ್ಯರೇ. ನಾನು ಕಾಡಿನಲ್ಲಿ ಒಂದು ಮಹತ್ಕರವಾದ ಯಾಗವನ್ನು ಮಾಡುತ್ತಿರುವನು. ಆ ಯಾಗವು ಸಂಪೂರ್ಣವಾಗಬೇಕಾದರೆ ನಿನ್ನ ರಕ್ತ ಸಿಂಹಾಸನವನ್ನು ನನಗೆ ಕೊಡಬೇಕು, ನಿನ್ನ ಮುತ್ತಿನ ಕಿರೀಟವನ್ನು ನನಗೆ ಕೊಡಬೇಕು, ನಿನ್ನ ಪಟ್ಟಣದ ಖಡ್ಗವನ್ನು ನನಗೆ ಕೊಡಬೇಕು, ನಿನ್ನ ಬಂಗಾಳ ಕವಚವನ್ನು ನನಗೆ ಕೊಡಬೇಕು. ತಿಳಿಯಿತೋ? ಆಗಲಿ ಪೂಜ್ಯರೇ. ನೀನು ನನಗೆ ಮಂತ್ರಿಯಾಗಬೇಕು, ನಿನ್ನ ಮಂತ್ರಿಯು ನನಗೆ ಸೈನಾಧಿಪತಿ ಆಗಬೇಕು. ಆಗಲಿ ಪೂಜ್ಯರೇ. ನೀನು ಏನು ಹೇಳಿದೆ? ಆಗಲಿ ಪೂಜ್ಯರೇ. ನಿಮಗೆ ವಚನವನ್ನು ಕೊಟ್ಟಿರುವುದು ಅದರಂತೆ ನಡೆದುಕೊಳ್ಳುವುದು. ತೆಗೆದುಕೊಳ್ಳಿ. ಈಗ ಬನ್ನಿ ಪೂಜ್ಯ. ಏನನ್ನ ಹಠವು ಸಾಧಿಸಿತ್ತು. ಈಗ ದಿಗ್ವಿಜಯ, ಎನಗೆ ದಿಗ್ವಿಜಯ. ಬನ್ನಿ ಪೂಜ್ಯ. ಈಗ ಸಿಂಹಾಸನವನ್ನೇರಿ ಈ ನಿನ್ನಾಟವನ್ನು ಜಯಪಡಿಸಿಕೊಳ್ಳುವರು. ಬನ್ನಿ ಪೂಜ್ಯ. ವೈರಿಗಳ ಸಂಹರಿಸುವೆ, ಮಾತೃ ಸೈನ್ಯಾಧಿಕಾರಿ. ಆ ಪ್ರಭು. ವೈರಿಗಳ ಸಂಹರಿಸುವೆ, ಈ ಜಗದೊಳಗೆ ವೈರಿಗಳ ಸಂಹರಿಸುವೆ, ಈ ಜಗದೊಳಗೆ ವೈರಿಗಳ ಸಂಹರಿಸುವೆ. ವೈರಿಗಳ ಸಂಹರಿಸುವೆ, ಈ ಜಗದೊಳಗೆ ವೈರಿಗಳ ಸಂಹರಿಸುವೆ, ಈ ಜಗದೊಳಗೆ ವೈರಿಗಳ ಓ ಜಗತ್ತಿನ ಮಂತ್ರಿ ಸೈನ್ಯಾಧ್ಯಕ್ಷರೇ. ಆ ಪ್ರಭು. ಪ್ರಭುಗಳಿಗೆ ಜಯವಾಗಲಿ. ಚಾರನೇ ವರ್ತಮಾನವೇನು? ಧನಪಾಲ ಶೆಟ್ಟಿಯವರು ಯಾರು ದೇಶಕ್ಕೆ ಕರೆದುಕೊಂಡು ಬರುತ್ತಿರುವರು. ಅವರನ್ನು ರಾಜ ಮರ್ಯಾದೆಯನ್ನು ಆಸ್ಥಾನಕ್ಕೆ ಬರಮಾಡುವರಾಗಿ ಮಹಾರಾಜರಿಗೆ ನಮಸ್ಕರಿಸುವನು. ಧನಪಾಲ ಶೆಟ್ಟರ ನಿಮಗೆ ಮಂಗಳವಾಗಲಿ ಮೇಲೆ ಕೇಳುವರಾಗಿ. ಇವರು ನಮ್ಮ ಮನೆಯ ಕೆಲಸದವರು. ನನ್ನ ಮಗನ ಕೈಯಲ್ಲಿದ್ದ ಬಂಗಾರದ ಗಿಲಕಿಯನ್ನು ಆ ಗೋಡೆಯಲ್ಲಿದ್ದ ಹಂಸ ಪಕ್ಷಿಯು ನುಂಗಿತೆಂದು ಸುಳ್ಳು ಹೇಳುತ್ತಿರುವರು. ನಮಗೆ ನ್ಯಾಯವನ್ನು ಕೊಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನಪಾಲ ಶೆಟ್ಟರೇ, ನಿನ್ನ ಬಂಗಾರ ಗಿಲಿಕೆಯನ್ನು ನಾನು ಕೊಡಿಸುವನು, ನೀನಿನ್ನು ಹೊರಡವನಾಗು. ಆಗಬಹುದು. ಎಲೈ ದೇಶಿಕರೇ, ಹೀಗೆ ಬರುವನಾಗೋ. ಇದು ರಾಜ್ಯಸಭೆ. ಕಣ್ಣಲ್ಲಿ ಕಂಡು ಸುಳ್ಳನ್ನು ಮಾತ್ರ ಹೇಳಬೇಡ. ನೀನು ನಿಜವನ್ನೇ ಹೇಳಿದ್ದೆ ಆದರೆ ಈ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ನಿನಗೆ ಬಿಟ್ಟು ಕೊಡುತ್ತೇನೆ. ನಿಜವಾಗಿ ಕಡ್ಡಾಯ ಎಂದು ಒಂದು ಮಾತನ್ನು ಮಾತ್ರ ಹೇಳು. ಕತ್ತಿದಾಮರಪ್ಪ. ಸ್ವಾಮಿ, ಸತ್ಯವನ್ನು ನುಡಿಯುವುದಲ್ಲದೆ ಅಸತ್ಯವನ್ನು ಎಂದಿಗೂ ನುಡಿಯುವುದಿಲ್ಲ ಸ್ವಾಮಿ. ಗೋಡೆಯಲ್ಲಿ ಬರೆದಿರುವ ಬಣ್ಣದ ಪಕ್ಷಿಯು ಬಂಗಾರದ ಗಿಲಕಿಯನ್ನು ನುಂಗಿದ್ದನ್ನು ಈ ನಮ್ಮ ಸತಿಯು ಕಣ್ಣಾರ ಕಂಡಳಂತೆ. ಇದು ಸತ್ಯ 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 ಸ್ವಾಮಿ. ಮಂತ್ರಿಯೇ, ಆ ಪ್ರಭು. ಈತನು ಕಣ್ಣಲ್ಲಿ ಕಂಡು ರಾಜ್ಯಸಭೆಯಿಂದ ಗೌರವ ಇಲ್ಲದೆ ಮಿತಿ ಮೀರಿ ಹರಡುತ್ತಿರುವ ಇವರ ಮಾತನ್ನು ಯಾವ್ದು ತಂದಿದೆ? ನಾನಿಂದು ಸಹಿಸಲಾರೆನು. ಈತನ ನೇತ್ರಗಳನ್ನು ಕಿತ್ತು ಬಿಸಾಡು. ಬರುವರಾಗಿ. ಎಲೆ ದಾಸಿಯೇ,
ಹೀಗೆ ಬರಬಾರದು. ಇದು ರಾಜಸಭೆ. ಜೀವಿಯಾದ ನಾಲಿಗೆಯಲ್ಲಿ ಸುಳ್ಳನ್ನು ಹೇಳಬೇಡ, ನಿಜವಾಗಿ ಹೇಳು. ಮಂತ್ರಿ ನಾನು ಕಣ್ಣಿನಿಂದ ನೋಡಿದನೇ ಹೊರತು ಕೈಯಿಂದ ಕದ್ದವಳಲ್ಲ ಸ್ವಾಮಿ. ಇದರ ಮೇಲೆ ತಮ್ಮ ಚಿತ್ತವು. ಮಂತ್ರಿ, ಈಗ ಈ ರಾಜಸಭೆ ಅಂತ ಗೌರವವಿಲ್ಲದೆ ಮಿತಿ ಮೀರಿ ಹೇಳುತ್ತಿರುವ ಹೀಗೆ ನಾಲ್ಗೆಯನ್ನು ಕೊಯ್ದು ಬಿಸಾಡು. ಶಿವ ಶಿವ ಶಂಕರ ತಂದೆ ಕಾಪಾಡುತ್ತದೆ, ಕಾಪಾಡು. ಮಂತ್ರಿ, ಇವರನ್ನು ನಮ್ಮ ರಾಜ್ಯದಲ್ಲಿರಂತೆ ಪುನಃ ಹರಣ್ಯಕ್ಕೆ ಹೋಗುವಂತೆ ಆಜ್ಞೆಯನ್ನು ಮಾಡು. ಆಗಲಿ ಮಹಾಪ್ರಭು. ಎಲೆ ದೇಶವಾಸಿಗಳೇ, ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ಎಲ್ಲೇ ಆದರೂ ಬದಿಗಳೇ ಹೋಗಿ ಇಲ್ಲಿಂದ. ರಾಜೇಂದ್ರ, ಮಹಾಪ್ರಭು, 10 ಕಡಕಾಲ ನನ್ನ ಅವಧಿಯು ಮುಗಿಯಿತು. ನನ್ನ ಹಠವು ಸಾಧಿಸಿದಂತಾಯಿತು. ಇನ್ನ ನನಗೆ ನಿನ್ನ ವಸ್ತುಗಳನ್ನು ಇಟ್ಟುಕೊಳ್ಳುವುದು ನನಗೆ ಸ್ಥಳವಿಲ್ಲ. ನಾನು ಬಂದು ಬಹಳ ವೇಳೆ ಆಯಿತು. ನಿನ್ನ ವಸ್ತುಗಳನ್ನು ನೀನು ತೆಗೆದುಕೊಳ್ಳುವನಾಗು. ಆಗಲಿ, ಕುಡಿಯುವರಾಗಿ. ರಾಜೇಂದ್ರ, ಮಹಾಪ್ರಭು, ನಾನಿನ್ನು ಹೋಗಿ ಬರುತ್ತೇನೆ. ಆಗಲಿ ಮಹಾಪ್ರಭು, ನಾನಿನ್ನು ಹೋಗಿ ಬರಲೇ. ಒಳ್ಳೆಯದಾಗಲಿ ಮಹಾಪ್ರಭು. ಕಾಡಿಗಟ್ಟಿ ನನ್ನ
ಗಾಡಿಗಟ್ಟಿ ಕಣ್ಣ ಕಿತ್ತು ಗಾಡಿಗಟ್ಟಿ ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ ನೋಡಬಾರದೆ. ಕಂದ, ಈ ಕಾಡಿನಲ್ಲಿ ನಡೆದು ನನಗೆ ಬಹಳ ಆಯಾಸವಾಗಿರುವ ನಾನು ವಿಶ್ರಾಂತಿ ಹೊಂದಲು ಎಲ್ಲಾದರೂ ಸ್ಥಳವನ್ನು ಹುಡುಕು ಕಂದ. ಅಲ್ಲಿ ಯಾವುದೋ ಒಂದು ಪಾಳು ಮಂಟಪವಿರುವುದು, ಅಲ್ಲಿಗಾದರೂ ಹೋಗಿ ವಿಶ್ರಾಂತಿ ಪಡೆದುಕೊಳ್ಳೋಣ ಬನ್ನಿ. ಬಾ ಮನೋಹರೇ, ಮುಂದಕ್ಕೆ ಹೋಗೋಣ ಬಾ. ಉಪಕಾರಿ ಕಂಚಿನ ಕೆಲಸಕ್ಕೆ ಸಾಹುಕಾರಿ ಸಂಚಿತ ಕೆಲಸವ ಮಾಡಲು ಈಗ ಪಂಚಬ್ರಹ್ಮನ ಆಚಾರಿ ಸಂಚಿತ ಕೆಲಸವ ಮಾಡಲು ಈಗ ಪಂಚಬ್ರಹ್ಮನ ಆಚಾರಿ ನೇಗಿಲ ಕುಂಟೆಯ ಊಳಿಗೆ ಮಾಡಿ ದೇಶಕ್ಕೆ ಕಳಿಸುವ ಆಚಾರಿ ಕುಂಟೆಯ ಊಳಿಗೆ ಮಾಡಿ ದೇಶಕ್ಕೆ ಕಳಿಸುವ ಆಚಾರಿ ಸಂಚಿತ ಕೆಲಸವ ಮಾಡಲು ಈಗ ಪಂಚಬ್ರಹ್ಮನ ಆಚಾರಿ ಸಂಚಿತ ಕೆಲಸವ ಮಾಡಲು ಈಗ ಪಂಚಬ್ರಹ್ಮನ ಆಚಾರಿ ಪಂಚಬ್ರಹ್ಮನ ಕುಲಕುಪಕಾರಿ ಕಂಚಿನ ಕೆಲಸಕ್ಕೆ ಸಾಹುಕಾರಿ ಸಾಹುಕಾರಿ ಸಾಹುಕಾರಿ. ಏನಪ್ಪ ಮಾಡ್ಲಿ, ಈ ಕಳಿಂಗ ಪಟ್ಟಣಕ್ಕೆ ತುಂಬಾ ವರ್ಷದಿಂದ ಮಳೆನೇ ಆಗಿರ್ಲಿಲ್ಲ. ಹಾಗಾಗಿ ನನ್ನ ಹತ್ರ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಅವ್ರವ್ರ ಮನೆ ಕಳಿಸ್ಬಿಟ್ಟೆ. ಈಗ ಇದ್ದಕ್ಕಿದ್ದಂಗೆ ತುಂಬಾ ಮಳೆ ಆಗ್ಬಿಟ್ಟಿದೆ. ಕುಲುಮೆ ತಿದಿ ಒತ್ತೋನು ನಾನೇ, ನೇಗ್ಲು ಕೆತ್ತೋನು ನಾನೇ, ಕಬ್ಬಣ ಕೆಚ್ಚೋನು ನಾನೇ. ಏನ್ ಮಾಡ್ಲಿ, ಎಲ್ಲಾದ್ರೂ ಕೂಲಿ ಕೆಲಸಕ್ಕೆ ಹುಡುಕ್ಬೇಕಲ್ಲ. ಹಾ, ಹುಡ್ಕೋಣ. ಅಲ್ಯಾರೋ 3 ಜನ ಕೂರ್ತಿದ್ದಾರೆ, ಅವ್ರನ್ನ ಕೇಳಿ ನೋಡ್ತೀನಿ. ಏನಪ್ಪ, ನಮ್ಮ ಮನೆಯಲ್ಲಿ ಕೆಲಸ ಇದೆ, ಕೆಲಸಕ್ಕೆ ಬರುವಿರಾ? ಸ್ವಾಮಿ, ನನಗೆ ಕಣ್ಣುಗಳಿಲ್ಲ, ನನ್ನ ಸ್ಥಿತಿಗೆ ನಾಲಿಗೆ ಇಲ್ಲ, ನನ್ನ ಕಂದನಿಗೆ ಕರಗಳಿಲ್ಲ. ದೇಶಿಕರಾದ ನಾವು ಯಾವ ಕೆಲಸ ಮಾಡಲು ತಾನೇ ಸಾಧ್ಯ? ಸ್ವಾಮಿ ಹೇಳುವರಾಗಿ. ನಮ್ಮ ಮನೆಯ ಕೆಲಸಕ್ಕೆ ಅದ್ಯಾವುದೂ ಬೇಕಾಗಿಲ್ಲ. ನೀನು ಕುಲುಮೆ ತಿದಿಯನ್ನು ಒತ್ತು, ನಿನ್ನ ಹೆಂಡತಿ ಕಬ್ಬಿಣವನ್ನು ಕೆಚ್ಚಲಿ. ಇನ್ನು ನಿನ್ನ ಮಗ, ನಮ್ಮ ಮನೆಯಲ್ಲಿ ಒಂದು ಕುಂಟು ಕುದುರೆ ಇದೆ, ಅದನ್ನು ಕಾಯ್ದುಕೊಂಡು ಬಂದರೆ ಸಾಕು. ನಾನು ನಿಮಗೆ ಕೈ ತುಂಬ ಹಣವನ್ನು ಕೊಡುತ್ತೇನೆ. ಹಾಗಲಿ ದಣಿಗಳೇ, ನಡೆಯಿರಿ. ಬನ್ನಿ ಬನ್ನಿ ಬನ್ನಿ. ನೋಡಪ್ಪ, ನೀವು ಮಾಡಿದ ಕೆಲಸವನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ತೆಗೆದುಕೊಳ್ಳಿ, ಹಣವನ್ನು ಕೊಡುತ್ತೇನೆ. ಇದರಿಂದ ನೀವು ಸಂತೋಷವಾಗಿ ಜೀವನವನ್ನು ಮಾಡಿ. ಆಗಬಹುದು ಸ್ವಾಮಿ. ಆ
ಒಡಲ ಬದೆಯನು ನಾ ತಡೆಯಲಾರೆನು ನಾ ಒಡಲ ಬದೆಯನು ನಾ ಕಡು ಪಾಪಿನಾದೆ ಬರಿ ಬರಿ ಕಾಜಗೆ ಕಡು ಪಾಪಿನಾದೆ ಬರಿ ಬರಿ ಕಾಜಗೆ ಅಯ್ಯೋ ಪರಮಾತ್ಮ, ಆ ದೇಶಿಕರು ಬಂದು ಹೋದ ಕೂಡಲೂ ನನ್ನ ಹೊಟ್ಟೆಯು ಬಾಗಿ ಬಾಸುತ್ತಿರುವುದಲ್ಲ, ಮತ್ತೇನು ಮಾಡಲಿ ಪ್ರಭು. ಬ್ರಹ್ಮತ್ಯ ದೋಷವು ಕಳೆಯಬೇಕಾದರೆ ಧರ್ಮಿಷ್ಠರಿಂದ ಧರ್ಮವನ್ನು ಪಡೆದರೆ ದೋಷವು ಪರಿಹಾರವಾಗುವುದು ಪ್ರಭು. ಬ್ರಹ್ಮತ್ಯ ದೋಷವೇ? ಹಾಗಾದರೆ ಅದಕ್ಕೆ ಪರಿಹಾರವಾಗಿ ಏನು ಸ್ವಾಮಿ? 1 ವರ ಧರ್ಮವನ್ನು ಕೊಟ್ಟವರಿಗೆ 10 ವರ ಒಂದನ್ನು ಕೊಡುವೆನೆಂದು ಡಂಗೂರನ್ನು ಪಡಿಸುವರಾಗಿ. ಚಾರನೆ, ಒಂದು ಮರ ಬಂಗಾರವನ್ನು ಅರ್ಧ ರಾಜ್ಯವನ್ನು ಕೊಡುತ್ತೇನೆಂದು ಡಂಗೂರದ ಮೂಲಕ ಸಾರುವರಾಗಿ. ಹಾಗೆ ಆಗಲಿ ಪ್ರಭು. ಸಾರುವೆ ಡಂಗೂರ ಊರೆಲ್ಲ ಕೇಳಂಗೆ, ಸಾರುವೆ ಡಂಗೂರ್, ಚಿಕ್ಕೋರು ದೊಡ್ಡೋರು ಮುತ್ಕೀರು ಮೋಟೂರು, ಚಿಕ್ಕೋರು ದೊಡ್ಡೋರು ಮುತ್ಕೀರು ಮೋಟೀರು ಎಲ್ಲರೂ ಕೇಳಂಗೆ, ಸಾರುವೆ ಡಂಗೂರ ಊರೆಲ್ಲ ಕೇಳಂಗೆ, ಸಾರುವೆ ಡಂಗೂರ ಡಂಗೂರ ಡಂಗೂರ. ಕೇಳಪ್ಪ ಕೇಳಿ, 1 ಮರ ಧರ್ಮವನ್ನು ನಡೆಯುವವರಿಗೆ 10 ಮರ ಒಂದನ್ನು ಕೊಡುವರಂತೆ, ಅರ್ಧ ರಾಜ್ಯ ಕೊಡುವಂತೆ. ಯಾರು ಧರ್ಮವನ್ನು ನಡೆಯುವರೋ ಅವರೆಲ್ಲರೂ ಮಹಾರಾಜರ ಆಸ್ಥಾನಕ್ಕೆ ಬರಬಹುದು. ಚಂದ್ರ, ಕೇಳಿದೆಯಾ ಮಹಾರಾಜರ ಅರಮನೆಯ ಮುಂದೆ ಧರ್ಮವನ್ನು ತೂಗುವರಂತೆ. ಬಾ, ನಮ್ಮಲ್ಲಿ ಧರ್ಮವಿರುವುದೋ ಕರ್ಮವಿರುವುದೋ ತಿಳಿಯೋಣ. ಸ್ವಾಮಿ, ಸ್ವಾಮಿ, ನಾವು ನಿಮ್ಮಲ್ಲಿ ಧರ್ಮವನ್ನು ತೂಗುತ್ತೇವೆ, ನಮಗೆ ಅಪ್ಪಣೆಯನ್ನು ಕೊಡುವಂತರಾಗಿ ಸ್ವಾಮಿ. ಅದೇ ದೇಶಕರೇ, ಈಗಾಗಲೇ ನಿನ್ನ ಮಡದಿ ಜ್ಞಾನಗಿರಿಯನ್ನು ನಿನ್ನ ಕಣ್ಣನ್ನು ತಿಳಿಸುವರು. ನಿಮ್ಮಲ್ಲಿ ಸತ್ಯ ಧರ್ಮವು ಅಧರ್ಮವಾಗಿರುವುದು. ನೀವಿನ್ನು ಒಡವರಾಗಿ, ಇಲ್ಲವಾದರೆ ಶಿರಚ್ಛೇದನ ಆಗುವುದು. ಸ್ವಾಮಿ, ನಮಗೆ ಒಂದು ಅವಕಾಶವನ್ನು ಕೊಡಿ ಮಹಾಪ್ರಭುಗಳೇ. ಇರಲಿ, ದಯ ತೋರಿ ನಮಗೆ ಅಪ್ಪಣೆಯನ್ನು ಕೊಡುವರಾಗಿ. ಸತ್ಯವಿದ್ದರೆ ಸರಿ, ಇಲ್ಲವಾದರೆ ನಿನ್ನ ಶಿರಚ್ಛೇದನವಾಗುವುದು. ಎಚ್ಚರಿಕೆ ಆಗಲಿ ದಣಿಗಳೇ. ಒಂದು ಅಪ್ಪಣೆಯನ್ನು ಕೊಟ್ಟಿರುತ್ತೇನೆ. ತಾಂಬರಪ್ಪ, ಚಿಂತಾಲಕ ನೋಡುವ ಇಲ್ಲಿ. ಬೇಡಲ್ಲ ಶನಿದೇವನೇ, ಇಂಥ ಘನತಾಪ ತಾಳನಯ್ಯ ಶನಿದೇವನೇ, ಸ್ವಾಮಿ ಶನಿದೇವನೇ. ಕರ್ಪೂರದಾರತಿ ಅಪ್ಪನಿಗೆ ಒಪ್ಪಿಸಿ ಬೇಡುವೆ ಶನಿರಾಜನೇ. ಕರ್ಪೂರದಾರತಿ ಅಪ್ಪನಿಗೆ ಒಪ್ಪಿಸಿ ಬೇಡುವ ಶನಿರಾಜನೇ, ಅಪ್ಪ ಶನಿರಾಜನೇ. ನಾನಾರ ಬೇಡಲ್ಲ ಶನಿದೇವನೇ, ಇಂಥ ಘನತಾಪ ತಾಳನಯ್ಯ ಶನಿದೇವನೇ, ಸ್ವಾಮಿ ಶನಿದೇವನೇ.
ದೂರದ ರತಿ ಅಪನಿನಗೆ ಒಪ್ಪಿಸಿ ಬೇಡುವೆ ಶನಿರಾಜನೆ ಸ್ವಾಮಿ ಶನಿರಾಜನೆ ನಾನಾರ ಬೇಡಲೋ ಜಗದೀಶನೇ ನಾನಾರ ಬೇಡಲಯ್ಯ ಶನಿದೇವನೇ ಸ್ವಾಮಿ ಶನಿದೇವನೇ ಪರಮಾತ್ಮ ಪರಮಾತ್ಮ ಶನಿರಾಜ ಜಯ ಮದಾಂಧ, ನಿನ್ನ ಧರ್ಮ ಅಧರ್ಮವಾಗಿರುವುದು, ನಿನಗೆ ಶಿರಚ್ಛೇದನಾಗುವುದು. ಏನು ಮಾಡೋಣ ಸ್ವಾಮಿ? ನಮಗೆ ಇನ್ನೊಂದು ಅಪ್ಪಣೆಯನ್ನು ಕೊಡುವರಾಗಿ ಸ್ವಾಮಿ. ನನ್ನ ಧರ್ಮವು ಅಧರ್ಮವಾಗಿರುವುದರಿಂದ ನನ್ನ ಸತಿಯು ಈ ಧರ್ಮವನ್ನು ತೂಗುವುದು. ಅದಕ್ಕೋಸ್ಕರ ನಮಗೆ ಅವಕಾಶವನ್ನು ಕೊಡಿ ಚಂದ್ರ. ಆಗಲಿ, ನಿನ್ನ ಮಡದಿಗೂ ಒಂದು ಅವಕಾಶವನ್ನು ಕೊಟ್ಟಿರುವೆನು. ಚಂದ್ರ, ನಾನೊಂದು ಮಾತನ್ನು ಕೇಳು ಚಂದ್ರ, ಕೇಳು. ನಿನ್ನ ಮುಡಿಯಲ್ಲಿರುವ ಹೂವು, ಈ ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ತೆಗೆದು ಚಿತಾಲೇಖನಕ್ಕೆ ಇಡುವಳಾಗು ಚಂದ್ರ, ಇಡುವಳಾಗು. ಅಯ್ಯೋ ಪರಮಾತ್ಮ, ಬಾ ನನ್ನ ಸ್ವಾಮಿ ಶನಿದೇವ, ಭವ ಬಂಧನವ ಹರಿಸಯ್ಯ, ಭವ ಬಂಧನವ ಹರಿಸಯ್ಯ, ಬಾರಯ್ಯ ಶನಿರಾಜ, ಬಂಧನವ ಬಾ ನನ್ನ ಸ್ವಾಮಿ ಶನಿದೇವ, ಮಾಯದ ಕುದುರೆ ಏರಿಸಿದೆ, ಮಾಯದ ನಡುಕಾಡಿನಳು ಬೀಳಿಸಿದೆ, ಬಾರಯ್ಯ ಶನಿರಾಜ, ಬಂಧನವ ಹರಿಸಯ್ಯ, ಬಾ ನನ್ನ ಸ್ವಾಮಿ ಶನಿದೇವ, ಭವ ಬಂಧನವ ಏನಪರಾಧವ ಮಾಡಿದೆನೋ, ಏನಪ್ಪ ಏನಪ್ಪ ಏನಪರಾಧವ ಮಾಡಿದೆನೋ, ಕರದನ್ನು ಕೈಗಳ ಕಡಿಸಿದೆಯೋ, ಏನಪರಾಧವ ಮಾಡಿದೆನೋ, ಕರ ಕಣ್ಣು ನಾಲಿಗೆ ಬಾರಯ್ಯ ಶನಿದೇವ, ಬಂಧನವ ಹರಿಸಯ್ಯ, ಬಾ ನನ್ನ ಸ್ವಾಮಿ ಶನಿದೇವ, ನನ್ನ ಸ್ವಾಮಿ ಭವ ಬಂಧನವ ಹರಿಸಯ್ಯ, ಬಾರಯ್ಯ ಶನಿರಾಜ, ತಾರಾಮಂಡಲದಲ್ಲಿ ಇರುವೆ, ತಾರಾಮಂಡಲದಲ್ಲಿರುವೆ, ಕಾಗೆಯ ರಥವೇ ತಾರಾಮಂಡಲದಲ್ಲಿ ಇರುವೆ, ತಾರಾಮಂಡಲದಲ್ಲಿರುವೆ, ಕಾಗೆಯ ರಥವೇರಿ ನೀ ಬರುವೆ, ಬಾರಯ್ಯ ಶನಿರಾಜ, ಬಂಧನವ ಹರಿಸಯ್ಯ, ಬಾರಯ್ಯ ಶನಿರಾಜ, ಬಂಧನವ ಹರಿಸಯ್ಯ.
ಎಲೈ ರಾಜ ದಂಪತಿಗಳ ನಿಮ್ಮ ಸದ್ಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿರುವ ನಿನಗೆ ಯಾವರ ಬೇಕು ಹೇಳಿಕಾಗುತ್ತಿರುದ ತಿಳಿಯದು ದೇವ. ಹತ್ತಿರದ ರಾಜ ಹಿಂದೆ ನೀನು ನೆರೆದ ಸಭಾ ಮಧ್ಯದಲ್ಲಿ ಯಾರನ್ನು ಕರಚಪ್ಪಾಳಿಯನ್ನು ಹೊಡೆದು ಯಾರನ್ನು ನೀನು ಜರಿದೆಯೋ ಅವರೇ ಪ್ರತ್ಯಕ್ಷವಾಗಿ ಬಂದಿರುವುದು. ನಿನಗೆ ಯಾವರ ಬೇಕೋ ಕೇಳಿಕೋ ಸತ್ತಿರದ ಛಾಯಾತನಯನ ಲಾಲಿಸು ಮಾನವೋದಿಪ ಎನ್ನಯ ಕ್ಷೇಮವನ್ನರಿಯದೆ ದೇವಾ ಕೈ ದೇವಾ ಶ್ರೀರಾಜ ಪಾಮರನ ಮೇಲೆ ಕಷ್ಟವನ್ನು ತೋರಿಸಿ ಇನ್ನು ಈ ನರಲೋಕದ ನರಮಾನವರ ಮೇಲೆ ಗಮನ ಇಡುವುದಿಲ್ಲವೆಂದು ನಮಗೆ ವರವನ್ನು ಕೊಟ್ಟು ಕಾಪಾಡಬೇಕೆಂದು ಇದೋ ನಿಮ್ಮ ಪಾದ ಪದ್ಮಗಳಿಗೆ ಬೇಡಿಕೊಳ್ಳುವೆನು ದೇವಾ, ಬೇಡಿಕೊಳ್ಳುವೆನು. ಸತ್ಯರಥ ರಾಜ, ನಿನಗೆ ಕೊಟ್ಟಂತಹ ಕಷ್ಟವೇನು ದೊಡ್ಡದಾಗಿ ತಿಳಿದುಕೊಳ್ಳಬೇಡ. ಹಿಂದೆ ನನ್ನ ಮಾಯಾ ಪ್ರಭಾವಕ್ಕೆ ದೊರಕಿದ ನಳ ಹರಿಶ್ಚಂದ್ರ ಹೊರಹುರುವ ಮಹಾನ್ ಭಾಟ ಇವರೆಲ್ಲರೂ ಬಹಳ ಕಷ್ಟವನ್ನು ಪಟ್ಟಿರುವರು. ಅದು ಅಲ್ಲದೆ ಯಾರು ನನ್ನ ಕಥೆಯನ್ನು ಓದಿಸುವವರು, ಯಾರು ನನ್ನ ಕಥೆಯನ್ನು ಕೇಳುವವರು ಅಂತವರಿಗೆ ಹರಿವಿರದ ಭಾಗ್ಯಗಳನ್ನು ಕೊಟ್ಟು ಕಾಪಾಡುತ್ತೇನೆ. ಅದು ಅಲ್ಲದೆ ಯಾರು ನನ್ನನ್ನು ತಿರಸ್ಕರಿಸುವರು, ಯಾರು ನನ್ನನ್ನು ಜರಿಯುವರು ಇಂಥವರನ್ನು ನಾನು ಕಾಡಿನಲ್ಲಿದ್ದರು ಕಾಡಿಸದೆ ಮಾತ್ರ ಎಂದಿಗೂ ಬಿಡತಕ್ಕವನಲ್ಲ. ಮತ್ತೆ ನಿನಗೆ ಯಾವರ ಬೇಕು ಕೇಳಿಕೊಳ್ಳ. ಪರಮಾತ್ಮ ಶ್ರೀರಾಜ, ನಮಗೆ ಯಾವುದೂ ಬೇಡ. ಈ ನನ್ನ ಕಂದನಿಗೆ ಕರಗಳು, ಈ ನನ್ನ ಸತಿಗೆ ನಾಲಿಗೆ, ನನಗೆ ಕಣ್ಣುಗಳನ್ನು ಕೊಟ್ಟು ತಮ್ಮ ಪಾದವಿಡಿದು ನಿಮ್ಮ ಸೇವೆಯನ್ನು ಮಾಡುವ ಅವಕಾಶವನ್ನು ಕೊಡುವರಾಗಿ ಪರಮಾತ್ಮ, ಇಷ್ಟೇ ಸಾಕು. ಸತ್ಯರಥ ರಾಜ, ನಮ್ಮ ತಂದೆಯವರಾದ ಸೂರ್ಯದೇವರ ವರದಿಂದ ನಿನಗೆ ನೇತ್ರಗಳು ಬರಲಿ. ನನ್ನ ತಾಯಿ ಛಾಯಾದೇವಿ ವರದಿಂದ ನಿನ್ನ ಸದಿಗೆ ನಾಲಿಗೆಯೇ ಬರಲಿ. ಪರಮಾತ್ಮ, ನಮ್ಮ ಗಜ ಅವನ ವರದಿಂದ ನಿನ್ನ ಕುಮಾರನಿಗೆ ಕರೆಗಳು ಬರಲಿ. ಮತ್ತೆ ನಿನಗೆ ಯಾವ ವರ ಬೇಕೋ ಕೇಳಿದ ಗೊತ್ತಿರುತ್ತಾ? ಪರಮಾತ್ಮ ಶ್ರೀರಾಜ, ಈ ನಾಡಿನಲ್ಲಿ ನನ್ನನ್ನು ಕಳ್ಳ ಕಳ್ಳ ಎಂದು ಕರೆಯುವರು. ಈ ದರಪಾಲ ಶೆಟ್ಟರ ಬಂಗಾರದ ಗಿಲಿಕೆಯನ್ನು ಕೊಡಿಸಿ ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ, ಕೃತಾರ್ಥನಾಗಿ ಮಾಡು. ಸತ್ಯರಥ ರಾಜ, ದನಪಾಲ ಶೆಟ್ಟರ ಮನೆಯ ಗಿಲಿಕೆಯನ್ನು ದನಪಾಲ ಶೆಟ್ಟರ ಮನೆಗೆ ಕಳಿಸಿದರು. ನೀನು ಹೆದರಬೇಡ, ಭಯಪಡಬೇಡ ಸತ್ಯರಥ. ನೀನು ಸಾಧಿಸುತ್ತೇನೆ. ಕಾಳಿಂಗನಗರವನ್ನು ಸೇರಿ ನಿನ್ನ ಮಗನಾದ ಚತುರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನೀವೀರುವರು ವಸ್ತ್ರವನ್ನು ಸೇರಿ ಸುಖದಿಂದ ನೀವು ಕಾಲವನ್ನು ಕಳೆಯುವರಾಗಿ. ನೀವು ನೆನೆದಾಗಲೇ ಬಂದೆ ನಿಮ್ಮನ್ನು ಉದ್ಧರಿಸಿ ನಿಮಗೆ ಬದ್ಧವಾದ ವರವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಿ ನಾನು ರಕ್ಷಿಸುವ. ನೀನು ಚಿಂತೆಯನ್ನು ಬಿಡಿಸುತ್ತಿರಾತ ರಾಜ, ಸುಖದಿಂದ ಬಾಳುವನಾಗು. ದೇವಿ, ನಾವು ಬಂದು ಬಹಳ ವರ್ಷಗಳಾಯಿತು. ನನಗೆ ಹೆಣ್ಣು ನಿಲ್ಲಲು ಸ್ಥಳವಿಲ್ಲ. ನಾನು ನಮ್ಮ ತಂದೆ ಸೂರ್ಯನ ಎಳೆಯಾಯ್ತು. ನಾನು ಸಗಡಗಿರಿ ತಾರಾಮಂಡಲವನ್ನು ಸೇರುತ್ತೇನೆ. ತಿಳಿತೋ ಚಿತ್ರರಥ ರಾಜ. ದೇವಿ,
ನಾವು ಬಂದು ಬಹಳ ವರ್ಷಗಳಾಯಿತು. ಆದ್ದರಿಂದ ನಮಗೆ ಕೊಟ್ಟಂಥ 7.5 ವರ್ಷಗಳ ಕಾಲ ನಮಗೆ ಸಾಕು, ನಡೆ ಮುಗಿಯಿತು. ನಾವು ಇನ್ನ ಮೇಲೆ ನಮ್ಮ ಕಳಿಂಗ ನಗರಕ್ಕೆ ಹೋಗೋಣ. ಹೋಗುವ ಮುನ್ನ ಶನಿದೇವರ ಪಾದಕ್ಕೆ ಒಂದು ಜಯಮಂಗಳವನ್ನು ಹಾಡಿ ನಾವೆಲ್ಲರೂ ಸೇರಿ ಜಯಮಂಗಳವನ್ನು ಹಾಡೋಣ. ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಗದೇವಾ. ಶನಿದೇವಾ ಕರುಣಿಸಿ ಕಾಯೋ ಮಹಾದೇವಾ, ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಜಯ ಕಿರೀಟ ತಂದೆಯು ನೀನೇ ಶನಿದೇವಾ, ತಂದೆಯು ನೀನೇ ಶನಿದೇವಾ, ತಾಯಿಯು ನೀನೇ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಕರ್ಪೂರದಾರತಿ ಶನಿದೇವಾ, ಕರ್ಪೂರದಾರತಿ ಶನಿದೇವಾ, ಒಪ್ಪಿಸಿ ಬೇಡುವೆ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ತಾರೆಯ ಮರದಲ್ಲಿ ಶನಿದೇವಾ, ತಾರೆಯ ಮರದಲ್ಲಿ ಶನಿದೇವಾ, ಛಾಯಾ ಪುತ್ರನು ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ತಾರಾ ಮಂಡಲ ಶನಿದೇವಾ, ತಾರಾ ಮಂಡಲ ಶನಿದೇವಾ, ಕಾಗೆಯ ರಥವೇರಿ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಶುಭ ಮಂಗಳ ಮಹಾದೇವಾ, ಜಯ ಶುಭ ಮಂಗಳ ಮಹಾದೇವ. ಜೈ ರಾಮ್ रण ಗೋವಿಂದ, ಶನೇಶ್ವರನ ಪಾದಕ್ಕೆ ಗೋವಿಂದ, ಶ್ರೀ ಮಾರಮದೇವಿ ಪಾದಕ್ಕೆ ಗೋವಿಂದ. जय जय पार्वती पति है। शनि महाराज की, शनि महाराज की, शनि महाराज की।